ಬೆಂಗಳೂರಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮಳೆಯಾದರೆ ಮೊದಲು ಮುಳುಗೋದೆ ಶಾಂತಿನಗರದ ಅನೇಕ ಪ್ರದೇಶಗಳು. ಯಾಕಂದರೆ ಶಾಂತಿನಗರ ತಗ್ಗು ಪ್ರದೇಶದಲ್ಲಿದೆ. ಆ ರಿಚ್ಮಂಡ್ ಸರ್ಕಲ್ ಆಗಲಿ ಅಥವಾ ವಿಲ್ಸನ್ ಗಾರ್ಡನ್ ಆಗಲಿ, ವಿಲ್ಸನ್ ಗಾರ್ಡನ್ನ ಅಕ್ಕಪಕ್ಕದಲ್ಲಿರುವಂಥ ಕ್ವಾರ್ಟರ್ಸ್ಗಳಾಗಲಿ ಮೊದಲು ಮುಳುಗೋದೆ, ಮೊದಲು ಮನೆಗೆ ನುಗ್ಗೋದೆ ಅಲ್ಲಿ. ಯಾಕೆಂದರೆ ತಗ್ಗು ಪ್ರದೇಶದಲ್ಲಿರುವ ಕಾರಣಕ್ಕಾಗಿ ರಸ್ತೆಯಲ್ಲಿ ಸುಮಾರು 2 ಅಡಿಗಳಷ್ಟು ನೀರು ನಿಂತುಕೊಂಡಿದೆ, 2 ಅಡಿಯಷ್ಟು. ಹೀಗಾಗಿ ವಾಹನ ಸವಾರರು ನಿಂತು ಹೋಗ್ತಾ ಇದ್ದಾರೆ. ಇನ್ನು ಶಾಂತಿನಗರ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೂಡ ಜಲಾವೃತವಾಗಿದೆ. ಇದು ಶಾಂತಿನಗರದ ಕತೆ. ಶಾಂತಿನಗರದಲ್ಲಿ ಈಗ ಮಳೆಯ ಕಾರಣಕ್ಕಾಗಿ ಅಲ್ಲಿನ ಜನರ ಶಾಂತಿ ಭಂಗವಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆ ಮೇಲೂ ಕೂಡ ನೀರಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಹೇಳಿ ಕೇಳಿ ಟ್ರಾಫಿಕ್ ಜಾಮ್, ವಾಹನ ದಟ್ಟಣೆ ಹೆಚ್ಚಳ ಇರುವಂಥ ಜಾಗ ಅದು. ವಾಹನ ದಟ್ಟಣೆ ಯಾವಾಗಲೂ ಕೂಡ ಹೆಚ್ಚಾಗಿರುವಂಥ ಪ್ರದೇಶ ಅದು. ಈಗ ಮಳೆ ಬಂದುಬಿಟ್ರೆ, ರಸ್ತೆ ಮೇಲೆ ನೀರು ನಿಂತ್ಕೊಂಡ್ಬಿಟ್ರೆ ಆ ಏರಿಯಾದ ಕಥೆಯನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನೋಡ್ತಾ ಇದ್ದೀರಿ, ಒಂದು ಕಡೆ ಸ್ಪೋರ್ಟ್ಸ್ ಕ್ಲಬ್ ಹೇಗೆ ಜಲಾವೃತವಾಗಿದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ಆ ಸ್ಪೋರ್ಟ್ಸ್ ಕ್ಲಬ್ ಒಳಗೆ ಹೋಗಬೇಕು ಅನ್ನುವ ಆ ಪಾತ್ ಇದೆಯಲ್ಲ, ರಸ್ತೆ, ಆ ದಾರಿ, ಅದು ನೀರಿನಿಂದ ತುಂಬಿದೆ. ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೊಂದು ಕಡೆ ರಸ್ತೆ ಕೂಡ ನೋಡ್ತಾ ಇದ್ದೀರಿ, ಶಾಂತಿನಗರದ ಪ್ರಮುಖ ರಸ್ತೆಗಳನ್ನು ನೋಡ್ತಾ ಇದ್ದೀರಿ. ರಸ್ತೆ ಮೇಲೆ 2 ಅಡಿಗಳಷ್ಟು ನೀರು ನಿಂತ್ಕೊಂಡಿದೆ. ಇಲ್ಲಿ ಬೈಕ್ ಸವಾರರು ಹೋಗೋದು ತುಂಬ ಕಷ್ಟ. 4 ವೀಲರ್ ಹೆಂಗೋ ಹೋಗ್ಬೋದೇನೋ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೆ 4 ವೀಲರ್ಗೂ ಕಷ್ಟ ಆಗುತ್ತೆ. 2 ವೀಲರ್ ಮೇಲೆ ಹೋಗುವಂಥವರು, ನಡೆದುಕೊಂಡು ಹೋಗುವಂಥವರು, ಆಟೋನಲ್ಲಿ ಹೋಗುವಂಥವರು ಪರದಾಡ್ತಾ ಇದ್ದಾರೆ. ಯಾಕೆಂದರೆ ಆಯತಪ್ಪಿ ಎಲ್ಲಾದರೂ ಬಿದ್ದರೆ ಕೈಕಾಲು ಮುರಿಯೋದು ಗ್ಯಾರಂಟಿ. ಅನೇಕ ಘಟನೆಗಳು ಬೆಂಗಳೂರಿನಲ್ಲಿ ಪಾಟ್ ಹೋಲ್ಸ್ ಕಾರಣಕ್ಕಾಗಿ ನಡೆದಿದ್ದಾವೆ. ಪಾಟ್ ಹೋಲ್ಸ್ನಲ್ಲಿ ಬಿದ್ದು ಕೈಕಾಲು ಮುರಿದುಕೊಂಡವರು ಇದ್ದಾರೆ, ಸೊಂಟ ಮುರಿದುಕೊಂಡವರು ಇದ್ದಾರೆ, ಪ್ರಾಣವನ್ನು ಕಳೆದುಕೊಂಡಿದ್ದವರು ಇದ್ದಾರೆ. ಈಗ ಮಳೆ ಬಂದುಬಿಟ್ರೆ ಯಾವ ಪಾಟ್ ಹೋಲ್ಸೋ, ಯಾವ ಚೆನ್ನಾಗಿರೋ ರಸ್ತೆನೋ ಗೊತ್ತೇ ಆಗೋದಿಲ್ಲ. ಹೀಗಾಗಿ ಪ್ರಯಾಣಿಕರು ಅತ್ಯಂತ ಸುರಕ್ಷಿತವಾಗಿ ಒಂದು 5-10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಚಲಿಸಿದರೆ ನಿಮಗೆ ಒಳಿತು.